ಎಲ್ಲರಿಗೂ ಒಬ್ಬಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಕೊಳ್ಳೇಗಾಲದಲ್ಲಿದ್ದೀವಿ. ಏನಪ್ಪ ಇವನು ಕೊಳ್ಳೇಗಾಲಕ್ಕೆ ಯಾಕೆ ಹೋದ ಅಂತ ಅನ್ಕೋತಾ ಇದ್ದೀರಾ? ನಾವು ಈ ದಿನ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಅನೂರು ತಾಲೂಕಲ್ಲಿರುವಂಥ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಡೈರೆಕ್ಟ್ ಬಸ್ಗಳಿವೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಸಿಕ್ಕಿಲ್ಲ ಅಂತ ಅಂದರೆ ನೀವು ಕೊಳ್ಳೇಗಾಲ ಬಂದರೆ ಕೊಳ್ಳೇಗಾಲದಿಂದ ತುಂಬ ಬಸ್ಗಳು ಹೋಗ್ತವೆ ಬೆಟ್ಟಕ್ಕೆ. ನಾವು ಕೊಳ್ಳೇಗಾಲದಿಂದ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಾಳ್ಬೆಟ್ಟ, ಮಹದೇಶ್ವರ ಸ್ವಾಮಿ ಬೆಟ್ಟದ ತಾಳ್ಬೆಟ್ಟ ಹತ್ರ ಬಂದಿದ್ದೀವಿ. ಈ ತಾಳ್ಬೆಟ್ಟದಿಂದನೇ ಮುಖ್ಯವಾಗಿ ಬೆಟ್ಟ ಶುರುವಾಗುತ್ತೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಬಂದಂಥ ಭಕ್ತಾದಿಗಳು ಇಲ್ಲಿ ತಾಳ್ಬೆಟ್ಟದ ಹತ್ರ ಧೂಪ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಪಾದಯಾತ್ರೆ ಹೋಗ್ತಾರೆ ಆರಿಸ್ಕೊಂಡಿರೋರು. ಇಲ್ಲ ಅಂತಂದರೆ ಇಲ್ಲಿ ನಮಸ್ಕಾರ ಹಾಕ್ಬಿಟ್ಟೇ ಹೋಗೋದು. ಇಲ್ಲೂ ಕೂಡ ವಿಶೇಷವಾಗಿ ಈ ಅಮಾವಾಸ್ಯೆ ಅಂದರೆ ಶಿವರಾತ್ರಿ ಅಮಾವಾಸ್ಯೆ ಹಾಗೂ ದೀಪಾವಳಿ ಅಮಾವಾಸ್ಯೆಯಲ್ಲಿ ಅಂತೂ ತುಂಬ ಜನ ಇಲ್ಲಿಂದ ಪಾದಯಾತ್ರೆ ಹೋಗ್ತಾರೆ. ಕೆಲವರು ಅವ್ರವ್ರ ಊರಿಂದ ಬರ್ತಾರೆ. ಆಲ್ಮೋಸ್ಟ್ ಎಲ್ಲ ಊರಿಂದ ಬರೋಕ್ಕಾಗಿಲ್ಲ ಅಂದವರೆಲ್ಲ ಇಲ್ಲಿಂದನೇ ಪಾದಯಾತ್ರೆಗೆ ಹೋಗೋದು. ನೋಡಿ, ಇದೇ ಆರ್ಚು, ತಾಳ್ಬೆಟ್ಟದಲ್ಲಿರೋಂಥ ಆರ್ಚು. ಇಲ್ಲಿ ಮುಂದೆ ಕಾಣಿಸ್ತಾ ಇರೋವಂಥದ್ದು ವಿಶ್ರಾಂತಿ ಗೃಹ, ಅಂದರೆ ರೆಸ್ಟ್ ಮಾಡೋಕ್ಕೆ ಅಂತ ಯಾತ್ರೆಗೆ ಬರ್ತಾರಲ್ಲ ಅವ್ರಿಗೆ ಪ್ಲೇಸ್ ಇದು. ಬೆಟ್ಟ ಹತ್ತಾ ಇರೋದು ವೀಡಿಯೋನ ನಾನು ಸ್ವಲ್ಪ ಹಾಕಿರ್ತೀನಿ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಖತ್ ಜನ ಬಂದಿದ್ರು ಮಾತ್ರ. ಇಲ್ಲಿ ಮುಂದೆ ಒಂದು ಆನೆ ಗುಂಡಿ ಅಂತ ಕಾಣಿಸುತ್ತೆ. ಇಲ್ಲಿ ಪಾದಯಾತ್ರೆ ಮಾಡಬೇಕಾದ್ರು ಅಷ್ಟೇ ಸಂಜೆ 6 ಗಂಟೆ ಮೇಲೆ ಇಲ್ಲಿ ಬಿಡಲ್ಲ. ಯಾಕೆ ಅಂದರೆ ಆನೆ ಗುಂಡಿಲಿ ಜಾಸ್ತಿ ಆನೆಗಳ ಸಂಚಾರ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ನಾವು ಇವಾಗ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಾಯಿತು. ಗಾಯ್ಸ್, 12 ಗಂಟೆ ಆಯಿತು. ಇವಾಗ ನಾವು ಮಹದೇಶ್ವರ ಬೆಟ್ಟ MMLs ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ರಶ್ ಇದೆ ಜನ. ನೋಡ್ಬೋದು ನೀವು, ಇವತ್ತು ಬೇಜಾನ್ ರಶ್ ಐತೆ. ಶನಿವಾರ ಇರೋದ್ರಿಂದ ಸಖತ್ ಜನ ಬಂದಿದ್ದಾರೆ. ನಾಳೆ ಇನ್ನೂ ಸಖತ್ ಜನ ಇರ್ತಾರೆ. ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಮತ್ತು ಈ ಕಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಒಂದೇ ತವಿದೆ ಬಸ್ ಸ್ಟ್ಯಾಂಡ್ಗೆ, ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು ಮಾಹಿತಿ ಸೆಂಟರ್ ಅಂತ ಬೇರೆ ಇದೆ. ಇಲ್ಲಿ ಮಾಹಿತಿ ಸೆಂಟ್ರಿಗೆ ಹೋದರೆ ಮಾಹಿತಿ ಕೊಡ್ತಾರೆ. ಬಸ್ ಸ್ಟ್ಯಾಂಡಿಂದ ದೇವಸ್ಥಾನದ ಹತ್ರ ಒಂದು 200 ಮೀಟರ್ಸ್ ಅಥವಾ ಮ್ಯಾಕ್ಸಿಮಮ್ 250 ಮೀಟರ್ಸ್ ಆಗುತ್ತೆ. ನಾವಿವಾಗ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಸೇವಾ ಕೌಂಟ್ರ್ ಇದೆ. ಇಲ್ಲಿ ನಾವು ಪೂಜೆ ಮಾಡೋ ಬಯಸೋರು ಇಲ್ಲಿ ಟೋಕನ್ ತಗೋಬೋದು, ರಸೀದಿ ತಗೋಬೋದು ಸೇವೆ ಮಾಡಿಸೋರು. ಇಲ್ಲಿ ಒಂದು ವಿಶಾಲವಾದಂಥ ಹಾಲ್ ಇದೆ. ಇಲ್ಲಿ ಸೀಟ್ ಹಾಕಿರೋದ್ರಿಂದ ಇಲ್ಲಿ ಅನೇಕ ಭಕ್ತರು ರೆಸ್ಟ್ ಮಾಡ್ತಾರೆ. ಫಸ್ಟ್ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ನಂತರ ನಿಮಗೆ ಸಿಗ್ತೀನಿ. ಮಹಾದೇವ ಓಂ ನಮಃ ಶಿವಾಯ, ಓಂ ನಮಃ ಶಿವ, ಓಂ ನಮಃ ಶಿವ. ಮಹದೇಶ್ವರ ಸ್ವಾಮಿ ನಮೋ ನಮಃ, ಮಹದೇಶ್ವರ ಸ್ವಾಮಿ ನಮಃ, ಮಹದೇಶ್ವರ ಸ್ವಾಮಿ ನಮಃ, ಮಹದೇಶ್ವರ ಸ್ವಾಮಿ ನಮಃ, ಮಹದೇಶ್ವರ ಸ್ವಾಮಿ ನಮಃ. ಇವತ್ತು ಜಾಸ್ತಿ ಜನ ಇದ್ದರು. ಶುಕ್ರವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಅಮಾವಾಸ್ಯೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ, ಮಹದೇಶ್ವರ ಬೆಟ್ಟಕ್ಕೆ. ಹಾಗಾಗಿ ಇವತ್ತು ಕೂಡ ಇಲ್ಲಿ ಜಾಸ್ತಿ ಜನ ಇದ್ದರು. ಅಮಾವಾಸ್ಯೆ ರಾತ್ರಿಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ, ಹಾಗಾಗಿ ಇಲ್ಲಿ ಉತ್ಸವ ಎಲ್ಲ ನಡೆಯುತ್ತೆ. ಹಾಗಾಗಿ ಅಮಾವಾಸ್ಯೆ ದಿವಸ ತಂಗಿದ್ದು ಅಂತ ಭಕ್ತಾದಿಗಳು ಇವತ್ತು ಕೂಡ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ.
ಸ್ವಲ್ಪ ಲಾಕ್ ಆದವು ಅಂತ ಅನಿಸುತ್ತೆ. ನಾವು ಸ್ವಲ್ಪ ಲಾಕ್ ಆದವು. ಇವಾಗ ಟೈಮ್ ಬಂದು 12:17. ನೋಡೋಣ ಯಾವಾಗ ಇಸ್ಕಂಡಿಗೆ ದರ್ಶನ ಆಗುತ್ತೆ ಅಂತ. ಅಮ್ಮಮ್ಮ ಅಂದರೆ ಒಂದು ಅವರಲ್ಲಿ ದರ್ಶನ ಆಗಬೇಕು. ನೋಡೋಣ, ಒಂದು ಅವರಲ್ಲಿ ದರ್ಶನ ಆಗ್ಬೋದು. ಈಗ ತಾನೇ ಇವಾಗ ಮಹದೇಶ್ವರ ಸ್ವಾಮಿ ದರ್ಶನ ಮುಗೀತು. ಇವಾಗ ದಾಸೋಹದ ಹತ್ರ ಹೊಡ್ತಾ ಇದ್ದೀವಿ. ದಾಸೋಹದಿಂದ ಬಂದ ತಕ್ಷಣ ಒಂದಷ್ಟು ಫೋಟೋಗಳು ತಗೊಂಡು ಸಿಗ್ತೀನಿ. ನಮ್ಮ ಮನೇಲಿ ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ಲ. ಓಂ 12 ಗಂಟೆ ಬಂದಾಗ ಇವಾಗ 12:15 1 ಗಂಟೆ ಆಗ್ತಾಯಿದೆ. ಇವಾಗ ಅನ್ನದಾಸೋಹದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಊಟ ಮಾಡಿಕೊಂಡು ಬಸವಣ್ಣಂಗೆ ನಮಸ್ಕಾರ ಮಾಡಬೇಕು. ಮೇಲ್ಗಡೆ ಬಸವಣ್ಣ ಐತೆ, ಅಲ್ಲಿ ಬಸವಣ್ಣಂಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ತದನಂತರ ಸಿಗ್ತೀನಿ. ನಮ್ಮ ಮೊದಲೇ ಅವಲೇ ಮುಂದೆ ಹೋಗಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಯಿತು. ಸಿಗೋಣ. ಇನ್ನು ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಇಲ್ಲಿ ದೇವರ ದರ್ಶನ ಮಾಡಿದ ಮಹದೇಶ್ವರ ಸ್ವಾಮಿ ದರ್ಶನ ಮಾಡಾದ್ಮೇಲೆ ಪ್ರತಿಯೊಬ್ಬರು ಬಂದು ಇಲ್ಲಿ ಬಸವಣ್ಣನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮುಂದ್ಗಡೆ ದೇವಸ್ಥಾನದ ಮುಂದಗಡೆ ಧೂಪ ಹಾಕೋವಂಥವ್ರು ಧೂಪ ಹಾಕಿ ಭಗವಂತನನ್ನು ಪ್ರಾರ್ಥಿಸ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡುತ್ತದೆ ಅಂತ ನಮ್ಮ ಕಷ್ಟ ಸುಖಗಳನ್ನು ದೇವರಲ್ಲಿ ಹೇಳ್ಕೊಂಡು ಧೂಪ ಹಾಕ್ತಾರೆ. ನೋಡಿ, ಇದು ದೇವಸ್ಥಾನದಲ್ಲಿರುವಂಥ ಆನೆ. ಇವು ನೋಡ್ತಾ ಇರೋವಂಥದ್ದು ಬಸವಣ್ಣನ ವಾಹನ ಇರುವಂಥ ಮಹದೇಶ್ವರ ಸ್ವಾಮಿಗಳು. ಇಲ್ಲಿ ಭಕ್ತರು ಹರಕೆ ಹೊತ್ಕೋತಾರೆ. ಬಸವಣ್ಣನ ತೇರು ಒರೆಸ್ತೀವಿ, ಮಹದೇಶ್ವರ ಸ್ವಾಮಿಯ ತೇರ ಎಳಿಸ್ತೀವಿ ಅಂತ. ಚಿನ್ನದ ತೇರು, ಬೆಳ್ಳಿ ತೇರು ಅಂತ ಇದೆ. ಅವರ ಹರಕೆ ಅನುಸಾರವಾಗಿ ಅವರು ದೇವರನ್ನು ಪ್ರಾರ್ಥಿಸಿ ಪೂಜೆ ಮಾಡಿ ತೇರು ಎಳಿಸ್ತಾರೆ. KSRTC ಬಸ್ಸಿನಲ್ಲಿ ನಾವು ಪುನಃ ರಿಟರ್ನ್ ಆದೋ. ಇವಾಗ ನಾವು ಬೆಂಗಳೂರು ಮೈಸೂರು ಹೈವೇಲಿದ್ದೀವಿ. KSRTC ಬಸ್ನಲ್ಲಿ ಆರಾಮಾಗಿ 1 ಡೇ ಟ್ರಿಪ್ ಹೋಗ್ಬೋದು ಬೆಂಗಳೂರಿಂದ ಮಹದೇಶ್ವರ ಹಿಲ್ಸ್ ಹಿಲ್ಸ್ಗೆ. ಈಗ ಟೈಮು 8:36 ಆಯಿತು. ರಾಮನಗರ ಬಸ್ ಸ್ಟಾಪ್ ಇವಾಗ ತಾನೇ ಜಸ್ಟ್ ಬಂದು ಇಳ್ಕೊಂಡು ಈಗ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದೀವಿ. ಮನೆಗೆ ಹೋಗಿ ಸಿಗ್ತೀವಿ.